ಮಡಿಕೇರಿ ದಸರಾ ಜನೋತ್ಸವಕ್ಕೆ ವಿಶೇಷ ಮೆರುಗು ನೀಡುವ ಉದ್ದೇಶದಿಂದ ಮಡಿಕೇರಿ ದಸರಾ ಸಮಿತಿ ಹಾಗೂ ಮಡಿಕೇರಿ ನಗರ ದಸರಾ ಅಲಂಕಾರ ಸಮಿತಿ ಸಹಯೋಗದಲ್ಲಿ ರಂಗೋಲಿ ಸ್ಪರ್ಧೆ, ವಾಹನಗಳ ಅಲಂಕಾರ, ದೇವಾಲಯ ಮತ್ತು ಅಂಗಡಿ ಮಳಿಗೆಗಳ ಅಲಂಕಾರ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಅಲಂಕಾರ ಸಮಿತಿ ಅಧ್ಯಕ್ಷ ಎಂಎ ಮುನೀರ್ ಮಾಚರ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರ ಕರಗೋತ್ಸವದ ದಿನ ಸಂಜೆ 6 ಗಂಟೆಯಿಂದ ಕರಗ ಪ್ರದಕ್ಷಿಣೆಯ ರಸ್ತೆಗಳಲ್ಲಿ ಬನ್ನಿ ಮಂಟಪದಿಂದ ಶ್ರೀ ಪೇಟೆ ರಾಮ ಮಂದಿರದವರೆಗೆ ಮನೆಗಳ ಎದುರು ಚುಕ್ಕಿ ರಂಗೋಲಿ, ಎಳೆ ರಂಗೋಲಿ, ಬಣ್ಣದ ರಂಗೋಲಿ ಹಾಗೂ ಹೂವಿನ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ ನೀಡಲಾಗುವುದು ಎಂದರು. ಅಕ್ಟೋಬರ್ 1ರ ಆಯುಧ ಪೂಜೆಯಂದು ವಾಹನಗಳಿಗೆ ಅಲಂಕಾರ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಸೈಕಲ್, ಬೈಕ್, ಆಟೋ, ಟೆಂಪೋ, ಜೀಪು, ಕಾರು, ಲಾರಿ, ಜೆಸಿಬಿ, ಬಸ್, ಟ್ರ್ಯಾಕ್ಟರ್ಗಳಿಗೆ ಅಲಂಕಾರ ಮಾಡಿ ಸಂಜೆ 7 ಗಂಟೆಗೆ ಗಾಂಧಿ ಮೈದಾನದಲ್ಲಿ ನಿಲ್ಲಿಸಬೇಕೆಂದು ತಿಳಿಸಿದರು. ಅಕ್ಟೋಬರ್ 2ರ ವಿಜಯದಶಮಿಯಂದು ಸಂಜೆ 7 ಗಂಟೆಯಿಂದ ಅಂಗಡಿ, ದೇವಾಲಯಗಳ ಅಲಂಕಾರ ಸ್ಪರ್ಧೆ ನಡೆಯಲಿದೆ. ಅಂಗಡಿ ಮಳಿಗೆಗಳ ವಿಭಾಗದಲ್ಲಿ ಬೃಹತ್ ಕಟ್ಟಡಗಳು, ಸರ್ಕಾರಿ ಸಹಕಾರಿ ಕಟ್ಟಡಗಳು, ಅಲಂಕಾರ ಮಳಿಗೆಗಳು, ಸೆಲೂನ್, ಇಲೆಕ್ಟ್ರಾನಿಕ್ ಮಳಿಗೆ, ಪೊಲೀಸ್ ಠಾಣೆ, ಬ್ಯಾಂಕ್ಗಳು, ಬೇಕರಿ, ಹೋಟೆಲ್, ಕ್ಯಾಂಟೀನ್ಗಳು, ಸ್ಟುಡಿಯೋ, ವರ್ಕ್ಶಾಪ್, ಬೀಡಾ ಸ್ಟಾಲ್ಗಳು, ಔಷಧಿ ಅಂಗಡಿಗಳು, ಬಟ್ಟೆ ಅಂಗಡಿ, ಲಾಡ್ಜ್ಗಳು, ಪಾನಿಪುರಿ ಅಂಗಡಿ, ಹೋಮ್ ಸ್ಟೇಗಳಿಗೆ ಅಲಂಕಾರ ಸ್ಪರ್ಧೆ ನಡೆಯಲಿದೆ. ಮಡಿಕೇರಿಯ ಎಲ್ಲಾ ದೇವಾಲಯಗಳ ಅಲಂಕಾರಕ್ಕೆ ಬಹುಮಾನ ನೀಡಲಾಗುತ್ತದೆ ಎಂದರು. ಸಂಜೆ 6 ಗಂಟೆಯಿಂದ ಕರಗ ಪ್ರದಕ್ಷಿಣೆಗೆ ರಸ್ತೆಯಲ್ಲಿ ಬನ್ನಿ ಮಂಟಪದಿಂದ ಶ್ರೀ ಪೇಟೆ ರಾಮ ಮಂದಿರ ಮನೆಗಳ ಮುಂದೆ ರಸ್ತೆಯ ಮುಖ್ಯ ಭಾಗದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಅದರಲ್ಲಿ ಮೊದಲನೇದು ಚುಕ್ಕಿ ರಂಗೋಲಿ, ಎರಡನೇ ಎಳೆಯ ರಂಗೋಲಿ, ಬಣ್ಣದ ರಂಗೋಲಿ ಹಾಗೂ ಹಾವಿನ ರಂಗೋಲಿ ಅಂತ 4 ಹೂವಿನ ರಂಗೋಲಿ ಎಂದು 4 ವಿಭಾಗಗಳಿವೆ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ನೀಡಲಾಗುವುದು. ಎಲ್ಲ ಸ್ಪರ್ಧಿಗಳು 6 ಗಂಟೆಗೆ ಸರಿಯಾಗಿ ತೀರ್ಪುಗಾರರು ತಮ್ಮ ಮನೆಯ ಮುಂದೆ ಬರುವಾಗ ರಂಗೋಲಿಯನ್ನು ಪೂರ್ಣಗೊಳಿಸಿರುವುದು ಕಡ್ಡಾಯವಾಗಿರುತ್ತದೆ. ತೀರ್ಪುಗಾರರು ಬರುವಾಗ ರಂಗೋಲಿಗಳನ್ನು ಪೂರ್ಣಗೊಂಡಿದ್ದಲ್ಲಿ ಅಂಥವರನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನಂತರ ಆಯುಧ ಪೂಜೆ 1/10/2025ರಂದು ಆಯುಧ ಪೂಜೆ ದಿನ ಅಲಂಕೃತ ವಾಹನಗಳಿಗೆ ಸ್ಪರ್ಧೆ ಏರ್ಪಡಿಸಿದ್ದು, ಮೊದಲನೇದು ಸೈಕಲ್ ಅಲಂಕಾರ, ಬೈಕ್ಗಳ ಅಲಂಕಾರ, ಆಟೋಗಳ ಅಲಂಕಾರ, ಟೆಂಪೋಗಳ ಅಲಂಕಾರ, ಜೀಪುಗಳ ಅಲಂಕಾರ ಹಾಗೂ ಕಾರುಗಳ ಅಲಂಕಾರ, ಲಾರಿಗಳ ಅಲಂಕಾರ, ಜೆಸಿಬಿ ಅಲಂಕಾರ, ಬಸ್ಗಳ ಅಲಂಕಾರ, ಟ್ರ್ಯಾಕ್ಟರ್ಗಳ ಅಲಂಕಾರವನ್ನು ಏರ್ಪಡಿಸಿದ್ದು. ಇದು ಆಯುಧ ಪೂಜೆ ದಿನದಂದು 7 ಗಂಟೆಗೆ ಗಾಂಧಿ ಮೈದಾನದಲ್ಲಿ ವಾಹನಗಳನ್ನು ನಿಲ್ಲಿಸುತ್ತದೆ. 2/10/2025ರ ದಸರಾದ ದಿನದಂದು ಸಂಜೆ 7 ಗಂಟೆಗೆ ಅಂಗಡಿ ಅಲಂಕಾರ ಮತ್ತು ದೇವಾಲಯಗಳ ಅಲಂಕಾರ ಸ್ಪರ್ಧೆ. ಈ ವಿಭಾಗದಲ್ಲಿ ಮಡಿಕೇರಿ ಎಲ್ಲ ದೇವಾಲಯಗಳಿಗೆ ಅಲಂಕಾರ ಬಹುಮಾನ ನೀಡಲಾಗುತ್ತದೆ. ಮತ್ತು ಅಂಗಡಿ ಮುಗ್ಗಟ್ಟುಗಳಲ್ಲಿ ಬೃಹತ್ ಕಟ್ಟಡ, ಸರ್ಕಾರಿ ಕಟ್ಟಡಗಳು ಮತ್ತು ಅಲಂಕಾರ ಮಳಿಗೆ, ಡಾಕ್ಟರ್, ಸೆಲೂನ್, ಎಲೆಕ್ಟ್ರಾನಿಕ್ ಮಳಿಗೆ, ಪೊಲೀಸ್ ಠಾಣೆಗಳು, ಬ್ಯಾಂಕ್ ಕಟ್ಟಡಗಳು, ಬೇಕರಿಗಳು, ಹೋಟೆಲ್ಗಳು, ಕ್ಯಾಂಟೀನ್ಗಳು, ಸ್ಟುಡಿಯೋ, ವರ್ಕ್ಶಾಪ್, ಬೀಡಾ ಸ್ಟಾಲ್ಗಳು, ಔಷಧಿ ಅಂಗಡಿಗಳು, ಬಟ್ಟೆ ಅಂಗಡಿ, ಲಾಡ್ಜ್ಗಳು, ಪಾನಿಪುರಿ ಅಂಗಡಿಗಳ, ಹೋಮ್ ಸ್ಟೇಗಳಿಗೆ ಬಹುಮಾನ. ಸಮಿತಿಯ ಗೌರವ ಸಲಹೆಗಾರ ಪಿಜೆ ಮಂಜುನಾಥ್ ಮಾತನಾಡಿ, ಸೆಪ್ಟೆಂಬರ್ 22ರಂದು ಕರಗೋತ್ಸವ ಆರಂಭಗೊಳ್ಳುವ ಸಂಜೆ ಮನೆ ಮತ್ತು ಅಂಗಡಿಗಳನ್ನು ಹಣತೆ, ಕಾಲುದೀಪ, ತೂಗುದೀಪಗಳಿಂದ ಅಲಂಕರಿಸಬೇಕು. ವಿಜೇತರಿಗೆ ವಿಶೇಷ ಬಹುಮಾನವನ್ನು ನೀಡಲಾಗುವುದು. ಈ ಬಾರಿ ವಿಶೇಷ ಆಕರ್ಷಣೆಯಾಗಿ ಸೆಲ್ಫಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಆಸಕ್ತರು ಸಾಂಪ್ರದಾಯಿಕ ಉಡುಪಿನಲ್ಲಿ ಕುಟುಂಬದ ಸದಸ್ಯರ ಸಹಿತ ಸೆಲ್ಫಿ ತೆಗೆಯಬೇಕು. ವಿಜೇತ ಕುಟುಂಬಕ್ಕೆ ಆಕರ್ಷಕ ಬಹುಮಾನವನ್ನು ನೀಡಲಾಗುವುದು. ಸೆಲ್ಫಿ ಸ್ಪರ್ಧೆಗಾಗಿ 3 ಸೆಲ್ಫಿ ಪಾಯಿಂಟ್ಗಳನ್ನು ನಿಗದಿ ಮಾಡಲಾಗಿದೆ. ಎವಿ ಶಾಲೆಯ ಮುಂಭಾಗ, ಮಹದೇವಪೇಟೆಯ ಅರವಿಂದ್ ಜ್ಯುವೆಲ್ಲರಿ ಹಾಗೂ ಸ್ಕೈಗೋಲ್ಡ್ ಎದುರು ಸೆಲ್ಫಿ ತೆಗೆಯಬೇಕೆಂದು ಮಾಹಿತಿ ನೀಡಿದರು. ಅಲಂಕಾರ ಸಮಿತಿ ಸಹಯೋಗದಲ್ಲಿ ಈ ಬಾರಿ ಕರಗಗಳು ನಗರ ಪ್ರದಕ್ಷಿಣೆ ಬರುವಂಥ ಮಹದೇವಪೇಟೆ ಭಾಗದಲ್ಲಿ ಅವರು ನಾವು ಏನು ಬಹುಮಾನ ಕೊಡ್ತೀವಿ ಅದಕ್ಕೆ ಇನ್ನೊಂದು ಬಹುಮಾನವನ್ನು ಅವರು ನೀಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಎಕ್ಸ್ಟ್ರಾ ಆಗಿ ಒಂದು ದೀಪ ಇಟ್ಟು ಅದರಲ್ಲಿ ಹೂವಿನ ಅಲಂಕಾರ ಮಾಡುವುದು ಅಂತೇಳಿ ಅವರು ಅದನ್ನು ಇನ್ನೊಂದು ವಿಭಾಗವಾಗಿ ಅವರು ತಗೊಂಡು ಅವರು ಅದಕ್ಕೆ ಬಹುಮಾನವನ್ನು ಕೊಡ್ತಾರೆ. ಅದನ್ನು ಎಲ್ಲರೂ ಮಾಡಬೇಕು. ಮತ್ತು ಇದು ಟ್ರೆಡಿಷನಲ್ ಡ್ರೆಸ್ ಹಾಕ್ಬಿಟ್ಟು ಫ್ಯಾಮಿಲಿ ಫುಲ್ ಸೆಲ್ಫಿಯನ್ನು ತೆಗೆದು ಅದನ್ನು ಅವರು ನಂಬರ್ ಕೊಡ್ತಾರೆ. ಆ ನಂಬರ್ಗೆ ಕಳಿಸಿಕೊಟ್ರೆ ಅದಕ್ಕೂ ಬಹುಮಾನವನ್ನು ಕೊಡ್ತಾರೆ. ಅದಕ್ಕೆ ಒಂದು 3-4 ಪಾಯಿಂಟ್ಗಳನ್ನ ಮಾಡಿದ್ದಾರೆ. ಅವರು ಒಂದು ಎವಿ ಶಾಲೆ ಬಳಿ ಮತ್ತೆ ಇನ್ನೊಂದು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೋಚನ ಚೇತನ್, ಖಜಾಂಚಿ ರಫೀಕ್, ಸಂಘಟನಾ ಕಾರ್ಯದರ್ಶಿ ಹರ್ಷಿತ್ ಕುಮಾರ್, ಸಂಚಾಲಕ ಖಲೀಲ್ ಬಾಷಾ ಹಾಜರಿದ್ದರು.